ಈ ಮನೇಲಿ ಯಾರು ಇರ್ಬೇಕು ಯಾರು ಇರಬಾರ್ದು ಅನ್ನೋದನ್ನ ನೀನೇ ಯೋಚನೆ ಮಾಡು. ನನ್ನನ್ನೇ ಹೋಗು ಅಂದ್ರೆ ನನ್ಗೇನು ಬೇಜಾರಿಲ್ಲ, ಆದ್ರೆ ಕೊನೆಗೊಂದು ಒಳ್ಳೆ ನಿರ್ಧಾರಕ್ಕೆ ಬಾ. ಬೆಳ್ಳಿ ಬೆಳ್ಳಿ ತಗೋ ನೀರು ಕುಡಿಯಮ್ಮ. ಏನಾಯ್ತು ಮಗಳೇ, ಈಗ ಹೇಳು. ಇವತ್ತು ನಡ್ತಿದ್ದ ವಿಚಾರ ನೋಡಿ ಮಾಯಕ್ಕ ತುಂಬ ಸಿಟ್ಟಾಗಿದ್ರಜ್ಜಿ. ನಾನು ಬೇಕು ಅಂತ ಅವ್ರ ವಿರುದ್ಧ ಮಾತಾಡಿ ಎಲ್ಲರೂ ಮುಂದೆ ಅವಮಾನ ಮಾಡಿದೆ ಅಂದರು. ಇಷ್ಟು ದಿನ ನನ್ನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಈ ರೀತಿ ಬಾಯ್ಬಿಟ್ಟೆ ಅಂದರು. ನೀನೇ ಹೇಳಜ್ಜಿ, ನನ್ನ ಮೇಲೆ ದೇವ್ರು ಬರುತ್ತೆ ಅಂತ ನನಗೆ ಹೇಗೆ ಗೊತ್ತಾಗಬೇಕು? ಇದರಲ್ಲಿ ನಿಜವಾಗ್ಲೂ ನಂದೇನು ತಪ್ಪಿದೆ? ಇದರಲ್ಲಿ ನಿಂದೇನೂ ತಪ್ಪಿಲ್ಲ ಬೆಳ್ಳಿ. ಇಷ್ಟೆಲ್ಲ ಆದಮೇಲೆ ನಾನು ಈ ಮನೆಯಲ್ಲಿ ಇರ್ಕೂಡ್ದು ಅಂತ ಮಾಯಕ್ಕ ಮನೆ ಬಿಟ್ಟು ಹೋಗೋಕೆ ನೋಡಿದ್ರು. ಅವ್ರು ಹೋಗೋದು ಬೇಡ ಅಂತ ನಾನೇ ಬಂದ್ಬಿಟ್ಟೆ ಅಜ್ಜಿ. ನೀನು ಬರುವಾಗ ಮುತ್ತಣ್ಣ ತಡಿಲಿಲ್ವಾ? ತುಂಬ ಕೇಳ್ಕೊಂಡ್ರಜ್ಜಿ, ಆದರೆ ಅದು ನನ್ನ ಸ್ವಂತ ಮನೆ ಅಲ್ಲ. ಅಳಬೇಡ ಬೆಳ್ಳಿ. ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ನಾನೇ ಬಂದ್ಬಿಟ್ಟೆ ಅಜ್ಜಿ. ನೀ ದೇವಸ್ಥಾನದಲ್ಲಿ ಹೇಳಿದ ಒಂದೊಂದು ಮಾತನ್ನು ಆ ತಾಯಿನೇ ಬಂದು ಹೇಳ್ದಂಗಿತ್ತು. ನೀ ಗರ್ಜನೆ ಮಾಡಿದ್ದು, ಆರ್ಭಾಟ ಮಾಡಿದ್ದು ನನ್ನ ಜೀವನದಲ್ಲಿ ನೋಡೇ ಇಲ್ಲ ಬೆಳ್ಳಿ. ಈಗ ನನಗೆ ಅಂತ ಯಾರೂ ಇಲ್ಲ ಅಜ್ಜಿ. ಜೀವನದಲ್ಲಿ ಕಲಿದಿರೋ ಪಾಠನೆಲ್ಲ ದೇವರು ಕಲಿಸ್ಬಿಟ್ಟ. ನನಗೆ ಯಾಕೆ ಇಷ್ಟೊಂದು ಕಷ್ಟ ಕೊಡ್ತಿದ್ದಾನೆ ಅಂತ ಗೊತ್ತಿಲ್ಲ ಅಜ್ಜಿ. ನಾನು ಕಟ್ಟೋ ಹೂ ನೋಡಿದೀಯ ಬೆಳ್ಳಿ? ಒಂದೊಂದು ಹೂವು ದಾರದಲ್ಲಿ ಬಂದಿ ಆಗ್ತಾ ಹೋಗ್ತದೆ. ಅದೇ ರೀತಿ ನಾವು ಭೂಮಿ ಮೇಲೆ ಜೀವನ ಕಟ್ಕೊಳ್ತಾ ಹೋಗ್ಬೇಕು. ಯಾರು ಒಂಟಿನೂ ಅಲ್ಲ, ಎಲ್ಲರೂ ಒಟ್ಟಿಗೆ ಇರೋಕ್ಕೂ ಆಗಲ್ಲ. ಸಾಕಜ್ಜಿ, ಸೋತು ಸ್ವರ್ಗೋಗಿದ್ದೀನಿ. ಮತ್ತೆ ಹೇಳೋ ಮನ್ಸಿಲ್ಲ. ಒಂದೇ ಸಾರಿ ಕಣ್ಣು ಮುಚ್ಚಿಬಿಡ್ಬೇಕು ಅನ್ನಿಸ್ತಿದೆ. ನೀ ಸಾಕು ಅಂದರೂ ಆ ತಾಯಿ ಬಿಡಲ್ಲ ಮಗಳೇ. ನೀ ಚಲವಂತೆ ಅನ್ನೋದು ಆ ತಾಯಿಗೂ ಗೊತ್ತು, ನನಗೂ ಗೊತ್ತು. ನೀನು ಆ ಮನೆಯವರ ಆಶ್ರಯ ತಗೊಳ್ಳೋದು ನಿಲ್ಲಿಸಿ ನೀನು ಜೀವನದಲ್ಲಿ ಏನಾದರೂ ಸಾಧಿಸೋದಕ್ಕೆ ಆ ತಾಯಿನೇ ಆಶೀರ್ವಾದ ಕೊಟ್ಟಿದ್ದಾಳೆ. ಧೂಳಿಂದ ಎದ್ದು ನಿಲ್ಲು, ವೀರಮಾತೆ ಆಗಿದೀಯಾ. ಕಷ್ಟಗಳನ್ನು ಮೆಟ್ಟು ನಿಲ್ಲೋ ಜಗಜ್ಜನನಿ ಆಗಿದೀಯಾ. ಮನಸ್ಸನ್ನು ಹತೋಟಿಗೆ ತಗೋ, ಎಲ್ಲ ಸರಿ ಹೋಗುತ್ತೆ. ಏನಾಗತ್ತೋ ಗೊತ್ತಿಲ್ಲ ಅಜ್ಜಿ, ಆದರೆ ಮುದ್ದು ಮಾವ ಮಾಯಕ್ಕನ ಮದುವೆ ನಡಿಲೇಬೇಕು. ಅದೊಂದಾದರೆ ಎಲ್ಲ ಸರಿ ಹೋಗುತ್ತೆ. ಅವ್ರ ಮದುವೆ ನಡೆಯೋದಿಲ್ಲ ಅಂತೇಳಿ ಆ ತಾಯಿನೇ ನಿನ್ನ ಬಾಯಲ್ಲಿ ಹೇಳಿಸಿದಾಳೆ. ಹೇಳಿದ್ ನೀನಾಗಿರ್ಬೋದು, ಅದನ್ನು ನಿನ್ನ ಬಾಯಲ್ಲಿ ಹೇಳಿಸಿದ ಚಾಮುಂಡಿ ತಾಯಿನೇ. ಅವಳ ಮಾತು ಮೀರಿ ಮದುವೆ ನಡೆಯುತ್ತಾ? ಯೋಚನೆ ಮಾಡು. ಸ್ವಾತಿ, ಅಳ್ತಿದ್ಯಲ್ಲ ಚಿನ್ನು, ಇಲ್ಲಿ ನೋಡು. ಬೆಳ್ಳಿ ಅದಕ್ಕೆ ಮನೆ ಬಿಟ್ಟು ಹೋದ್ರು ಅಂತ ಅಳ್ತಿದ್ಯಲ್ಲ. ಅವ್ರು ಹೋಗಿದ್ದು ಒಂದು ರೀತಿ ಒಳ್ಳೇದಾಯ್ತು ಗೊತ್ತಾ? ಹೇಗೆ ಒಳ್ಳೇದಾಗುತ್ತೆ? ಅವ್ರು ಇಲ್ದೆ ನನಗೆ ಊಟನೂ ಸೇರಲ್ಲ, ನಿದ್ದೆನೂ ಬರಲ್ಲ. ನೀನ್ ನೋಡಿದ್ರೆ ಒಳ್ಳೇದಾಗತ್ತೆ ಅಂತ ಹೇಳ್ತಿದ್ಯಲ್ಲ. ನನ್ನ ಮಾತು ನಂಬ್ತೀಯೋ ಇಲ್ವೋ? ನಂಬ್ತೀನಿ. ಬೆಳ್ಳಿ ಅದಕ್ಕೆ ಇಲ್ಲೇ ಇದ್ದಿದ್ರೆ ಅವರೇ ಮುಂದೆ ನಿಂತು ಮದುವೆ ನಡ್ಸ್ಕೊಡ್ಬೇಕಿತ್ತು. ಆಗ ನಮಗೆ ಈ ಮದುವೆ ನಿಲ್ಸೋ ಕಷ್ಟ ಆಗ್ತಿತ್ತು ಗೊತ್ತಾ? ಬೆಳ್ಳಿ ಅದಕ್ಕೆ ಬೇಜಾರು ಮಾಡ್ಕೋತಾರೆ ಅಂತ ನಮ್ಮನ್ನು ನಾವೇ ತಡೀತಿದ್ವಿ. ಈಗ ಆ ಕಷ್ಟನೇ ಇಲ್ಲ. ನಾವಿಷ್ಟೆಲ್ಲ ನಡೆದಿದ್ದು ಒಳ್ಳೇದಕ್ಕೆ ಅಂತ ಅನ್ಕೊಂಡು ಖುಷಿ ಪಡ್ಬೇಕೆ ಹೊರತು ಅಳ್ಬಾರ್ದು. ಆದ್ರೆ ಅವ್ರು ನನ್ನ ಜೊತೆ ಇಲ್ವಲ್ಲ. ಅವ್ರೇನಾದ್ರೂ ಊರ್ ಬಿಟ್ಟು ಹೋಗಿದ್ರೆ ಏನ್ ಮಾಡೋದು? ನಾನು ಮೊದ್ಲು ಹೋಗಿ ಅವ್ರನ್ನ ಹುಡ್ಕೊಂಡು ಬರ್ತೀನಿ. ಒಂದು ನಿಮಿಷ ಇರು.
ಬೆಳ್ಳಿ ಅದಕ್ಕೆ ಎಲ್ಲೂ ಹೋಗಲ್ಲ, ಬಂದೇ ಬರ್ತಾರೆ. ಈಗ ಅವ್ರು ಎಲ್ಲಿದ್ದಾರೆ ಅಂತ ನಿಮಗ್ ಗೊತ್ತಾ? ನನಗೆ ಗೊತ್ತಿರೋ ಒಂದು ಮನೆ ಇದೆ, ಬೆಳ್ಳಿ ಅದಕ್ಕೆ ಮೋಸ್ಟ್ಲಿ ಅಲ್ಲೇ ಇರ್ಬೋದು. ಟೈಮ್ ನೋಡ್ಕೊಂಡು ಅಲ್ಲಿಗೆ ಹೋಗೋಣ, ಓಕೆನಾ? ಆದ್ರೆ ನಾವೀಗ ಇಷ್ಟಕ್ಕೆ ಸುಮ್ಮನಾಗಬಾರ್ದು ಸ್ವಾತಿ. ಆ ಮಾಯಿಂಗ್ ಸರಿಯಾಗಿ ಪಾಠ ಕಲಿಸ್ಬೇಕು. ಬೆಳ್ಳಿ ಅದಕ್ಕೆ ಆಚೆ ಕಳಿಸಿ ಏನೋ ಸಾಧಿಸಿದೀನಿ ಅನ್ನೋ ಹಾಗೆ ಮೆರೀತಾ ಇದ್ದಾಳೆ. ಅವಳು ಬ್ರಿಲಿಯನ್ಸಿಗೆ ಸರಿಯಾಗಿ ಪೆಟ್ಕೊಡ್ಬೇಕು. ಏನ್ ಮಾಡ್ಬೇಕು ಅಂತೀರಾ? ಮಾಯಾ ಇಡೋ ಒಂದೊಂದು ಹೆಜ್ಜೆನೂ ನಾವು ಅಬ್ಸರ್ವ್ ಮಾಡಬೇಕು. ಮದುವೆ ತಯಾರಿ ಎಲ್ಲ ನಡೀಲಿ, ನಾವು ಅದನ್ನೇನು ನಿಲ್ಸೋದು ಬೇಡ. ಆ ಮಾಯಿನ ಅತಿ ಬುದ್ಧಿವಂತಿಕೆನೆ ಆ ಮದುವೆ ನಿಲ್ಸುತ್ತೆ. ಬೆಳ್ಳಿ ಚಿಕ್ಕಿ ಗಳಿಸಿರೋ ಮಾಯ ಅಕ್ಕಂಗ್ ನಾನ್ ಸುಮ್ನೆ ಬಿಡಲ್ಲ. ಇಷ್ಟ ದಿನ ಪಾಪ ಅಂತ ಸುಮ್ನೆ ಬಿಟ್ಟಿದ್ದೆ, ಇವಾಗ ಮಾಡ್ತೀನಿ ಇರು ನಿನ್ಗೆ. ಇನ್ಮೇಲಿಂದ ನನ್ನ ಹೆಸರು ಏನ್ ಗೊತ್ತಾ? ಮಾಯಾ ಮುತ್ತುರಾಜ್. ಕೆಳಗೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಈಗ ನಂಗೆ ಏನ್ ಅನಿಸ್ತಿದೆ ಗೊತ್ತಾ? ಒಬ್ಳು ರಾಣಿ ಒಂದ್ ರಾಜ್ಯನ್ ಗೆಲ್ಲೋಕ್ ಬಂದಾಗ ಸಾಕಷ್ಟು ಅಡೆತಡೆ ಆಗತ್ತೆ, ಆದ್ರೆ ಅದೆಲ್ಲಾನು ಮೀರಿ ನಿಂತು ಯುದ್ಧ ಗೆಲ್ತಾಳೆ. ಆಗ ಅವಳಿಗಾಗೋ ಸಂತೋಷ ಹೇಗಿರುತ್ತೆ ಅಂದ್ರೆ, ಈಗ ನನ್ ಮುಖದ ಮೇಲೆ ಕಾಣಿಸ್ತಿದ್ಯಲ್ಲ ಖುಷಿ, ಹಾಗಿರುತ್ತೆ. ಮಾಯಾ, ಈಗ ನಿನ್ ಮುಖದಲ್ಲಿ ಮದ್ವೆ ಕಳೆ ಬಂತು ನೋಡು. ಪಳಪಳಪಳ ಅಂತ ಹೊಡಿತಾ ಇದ್ಯಾ. ಒಟ್ನಲ್ಲಿ ಬೆಳ್ಳಿ ಮನೆ ಬಿಟ್ಟು ಹೋದ್ಲಲ್ಲ, ಇದಕ್ಕಿಂತ ದೊಡ್ಡ ಖುಷಿ ವಿಚಾರ ಇದೆಯಾ? ಈ ಮದ್ವೆಗೆ ಸಾಕಷ್ಟು ಜನದ್ದು ಪರಿಶ್ರಮ ಇದೆ, ಎಸ್ಪೆಷಲಿ ನಮ್ಮ ಅಪ್ಪಂದು. ಅಪ್ಪ, ನೀವೇನ್ ಅನ್ಕೊಂಡಿದ್ರೆ ಅದನ್ನ ಇವತ್ತು ನಿಮ್ ಮಗಳು ಸಾಧಿಸಿದಾಳೆ. ನೋಡೋಕೆ ನೀವು ನಮ್ ಜೊತೆಗಿಲ್ಲ, ಆದ್ರೂ ದೂರದಿಂದ ನಿಂತ್ಕೊಂಡು ಆಶೀರ್ವಾದ ಮಾಡ್ತಿರಲ್ವಾ? ಇನ್ಮೇಲೆ ಈ ಮಾಯನ್ ದಂಡಯಾತ್ರೆ ಶುರು. ಅಡ್ಡಿ ಮಾಡೋಕ್ ಯಾರು ಇಲ್ಲ, ಬಂದವ್ರನ್ನ ಸುಮ್ಮನೆ ಬಿಡಲ್ಲ. ಬೆಳ್ಳಿ, ಬೆಳ್ಳಿ, ನಾನು ಹೇಳಿದ್ನಲ್ಲ ನಿನ್ನ ಜೀವನದಲ್ಲಿ ತಿರುವು ತಗೊಳುತ್ತೆ ಅಂತ. ಅಲ್ಲಿ ತನಕ ನೀ ಧೈರ್ಯವಾಗಿರಬೇಕು. ತಗೋ ಊಟ ಮಾಡು, ತಗೋ ಊಟ ಮಾಡು. ಬೇಡ ಅಜ್ಜಿ, ನನಗೆ ಹಸುವಿಲ್ಲ. ನಡಿಬೇಕಾದ್ರೆ ಮುತ್ತನ್ಕಿಂತ ಒಂದು ಹೆಜ್ಜೆ ಮುಂದಿಡೋಳಲ್ಲ ನೀನು. ಇನ್ನು ಅವನು ಅನ್ನ ತಿನ್ನೋಕ್ಕಿಂತ ಮುಂಚೆ ನಿನಗೆ ಹಸಿವೆ ಆಗುತ್ತಾ ಹೇಳು? ಆದರೂ ಅವನಷ್ಟು ಸ್ವಾರ್ಥಿ ನೋಡಿಲ್ಲ ಬಿಡು. ನೀಲಾಂಬರಿ ಮಾತು ಕೊಟ್ಟಿದ್ದೀನಿ ಅಂತ ನಿನಗೆ ಬೇಜಾರು ಮಾಡೋದು ಎಷ್ಟು ಸರಿ ಹೇಳು? ಅವ್ರಿಗೆ ಹಾಗೆ ಹೇಳಬೇಡಿ ಅಜ್ಜಿ. ಯಾರಿಗೊತ್ತು, ಅವ್ರ ಮನಸ್ಸಲ್ಲಿ ಹೇಳ್ಕೊಳಕ್ಕಾಗದೇ ಇರೋ ನೋವುಗಳು ಎಷ್ಟೊಂದು ಇರ್ಬೋದು. ಅದನ್ನು ಅವ್ರು ಯಾರ ಹತ್ರನೂ ಹೇಳ್ಕೊಳ್ದೇ ಇರ್ಬೋದು. ಅವ್ರು ಯಾರ ಹತ್ರನೂ ಜಾಸ್ತಿ ಹೇಳ್ಕೊಳಲ್ಲ ಅಜ್ಜಿ. ಅದೇ ತೊಂದರೆ ಆಗಿರೋದು. ಪಾಪ ಮಾವ ಊಟ ಮಾಡಿದ್ರೋ ಇಲ್ವೋ. ಮಾವನು ಬೆಳ್ಳಿ ಎಲ್ಲಿದ್ದಾಳೋ, ಏನು ಮಾಡ್ತಿದ್ದಾಳೋ, ಊಟ ಮಾಡಿದ್ಲಾ ಇಲ್ವಾ ಅಂತ ಯೋಚನೆ ಮಾಡ್ತಿರ್ತಾರೆ ಅನ್ಸುತ್ತೆ. ಅವನು ನೋಡ್ಕೊಳ್ಳೋಕೆ ಎಲ್ಲಿ ಬೇಕಾದಷ್ಟು ಚೆನ್ನಾಗಿದ್ದಾರೆ, ಆದರೂ ನೀನು ಅವನ ಬಗ್ಗೆ ಯೋಚನೆ ಮಾಡ್ತೀಯಲ್ಲ. ನನ್ನನ್ನು ಬರೀ ಅರ್ಜಿ ಅಂತ ಕರೆದ್ರೆ ಸಾಲದು, ನಾನು ಹೇಳಿದ್ದನ್ನು ಕೇಳಬೇಕು. ಎಲ್ಲಿ ಆ ಮಾಡು, ಆ ಮಾಡು, ತಗೋ. ನಾನು ನನ್ನ ಮೊಮ್ಮಗಳು ಅಂದ್ಕೊಂಡೆ ನಿನಗೆ ಬೈಯೋದು. ಇನ್ನೊಂದು ಸಲ ತಿಂದಿಲ್ಲ ಅಂದರೆ ಏಟ್ ಕೊಡ್ತೀನಿ. ಆ ಮಾಡು, ತಗೋ, ತಿನ್ನಬೇಕು.
ನಾನೇ ತಿನ್ನಮ್ಮ. ಎಲ್ಲಾದ್ರೂ ಹೋಗ್ಲಿ ನನಗೇನು, ಬೆಳ್ಳಿ ಮನೇಲಿರೋದು ನನಗೆ ಇಷ್ಟ ಇಲ್ಲ ಅಷ್ಟೇ. ಹೋಗೋಕ್ಕೂ ಮುಂಚೆ ನಿಮ್ಗೊಂದು ಮಾತು ಮಾಯಕ. ನಿಮ್ಮನ್ನ ಕೆಳಮಟ್ಟದಲ್ಲಿ ನೋಡೋದಾಗ್ಲಿ, ನಿಮ್ಮನ್ನ ಹೇಳ್ಸೋದಾಗ್ಲಿ ಯಾವುದೂ ನನ್ನ ಮನಸ್ಸಲ್ಲಿಲ್ಲ. ಮದುವೆನ ಮುಂದೆ ನಿಂತು ನೋಡಬೇಕು ಅಂದ್ಕೊಂಡೆ. ದೂರ ಇದ್ದೆ ನೋಡಿ ಖುಷಿ ಪಡ್ತೀನಿ ಬಿಡಿ ಮಾಯಕ. ಅಣ್ಣ, ಯಾಕಣ್ಣ ಕತ್ಲಲ್ಲಿ ಕೂತಿದ್ಯಾ? ಬೆಳಕು ನನ್ನಿಂದ ದೂರ ಹೋದ್ಮೇಲೆ ಕತ್ಲು ತಾನೇ ಆವರಿಸ್ಕೊಳ್ಳೋದು. ಲೈಟ್ ಹಾಕು. ಏನ್ ವಿಷಯ ಶರ್ಮಳ? ನಾಳೆ ಮದ್ವೆ ಚೆನ್ನಾಗಿ ನಡೀಲಿ ಅಂತ ಮನೇಲಿ ಪೂಜೆ ಇಟ್ಕೊಂಡಿದೀವಿ. ನೀನ್ ಪೂಜೆಗೆ ಬರ್ಬೇಕಣ್ಣ. ಸರಿ, ಬರ್ತೀನಿ. ಮನ್ಸಲ್ಲಿ 1000 ಯೋಚನೆಗಳಿದ್ರು ಅದನ್ನ ದೂರ ಮಾಡೋರಿಲ್ಲ ಅಂದ್ರೆ ಬದುಕು ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅಂತಾನೆ ಅರ್ಥ ಆಗಲ್ಲ. ಚಿತ್ರ, ನಾಳೆ ಈ ಮನೇಲಿ ಮದುವೆ. ಎಷ್ಟು ಸಂಭ್ರಮ ಇರಬೇಕು, ಎಷ್ಟು ಖುಷಿ ಇರಬೇಕು. ಆದರೆ ಅದ್ಯಾವುದು ಕಾಣಿಸ್ತಿಲ್ಲ. ಎಲ್ಲ ಖಾಲಿ ಖಾಲಿ ಅನಿಸ್ತಿದೆ. ಬೆಳ್ಳಿ ಇರಬೇಕಿತ್ತು. ಅವಳಿದ್ದಿದ್ರೆ ಈ ಮನೆ ಎಲ್ಲ ಹಚ್ಚ ಹಸಿರಾಗಿರ್ತಿತ್ತು. ಅವಳಿಲ್ದೇ ಇರೋ ಈ ಮನೆ ಆತ್ಮ ಇಲ್ದೇ ಇರೋ ದೇಹ ಥರ ಆಗಿದೆ. ಬೆಳ್ಳಿ ಇಲ್ಲದೆ ಇದ್ರೂ ಈ ಮದುವೆ ನಡಿಬೇಕು ಅಂತ ಇದ್ರೆ ಅದನ್ನು ಯಾರು ತಡೆಯೋಕ್ಕಾಗತ್ತೆ? ನಡಿಲಿ. ಮಾವ, ಬೆಳ್ಳಿ ಮನೆ ಬಿಟ್ಟು ಹೋದ್ಮೇಲೆ ನೀವೆಲ್ಲಿ ಏನು ಬೇಡ ಅಂತ ರೂಮಲ್ಲೇ ಕೂತ್ಕೋತೀರಾ ಅಂತ ಅನ್ಕೊಂಡೆ. ಆದ್ರೆ ಎಲ್ಲ ಮರೆತು ನೀವು ಪೂಜೆಗೆ ಬಂದ್ರಲ್ಲ, ನಂಗೆ ತುಂಬಾ ಖುಷಿ ಆಗ್ತಿದೆ ಮಾವ. ಅಣ್ಣ ಬಂದಾಯ್ತಲ್ಲ, ಇನ್ನೂ ಯಾಕೆ ತಡ? ಪೂಜೆ ಶುರು ಮಾಡ್ಬಿಡಿ. ಶರ್ಮಿಳಾ. ಹಾ, ಬಂದೆ. ಬಂದೆ ಬಂದೆ ಬಂದೆ. ನಾಳೆ ಧಾರೆಗೆ ಸೀರೆ, ಶರ್ಟ್, ಪಂಚೆ ಎಲ್ಲ ರೆಡಿ ಇದೆ.
ಅತ್ಗೆ ನೋಡ್ಕೊಂಬರೋದಲ್ವಾ ಎದೆ ಹುಷಾರ್. ನೋಡಿ ಬಟ್ಟೆ ಬಿದ್ದು ಕುಂಕುಮ ಎಲ್ಲ ಚೆಲ್ಲೋಯ್ತು. ಪೂಜೆಲಿ ಈ ರೀತಿ ಎಲ್ಲ ಆಗ್ಬಾರ್ದು. ಅತ್ತೆ ಇದನ್ನ ಅಪಶಕುನ ಅಂತಾರೆ ತಾನೆ? ಹೌದು ಸ್ವಾತಿ, ಮುಂದಿನ ದಿನದಲ್ಲಿ ಏನೋ ಕೆಟ್ಟದ್ದು ನಡೆಯೋದಿದ್ರೆ ನಮ್ಗೆ ಈ ರೀತಿ ಸೂಚನೆ ಸಿಗುತ್ತಂತೆ. ಹಿಂದಿನ ಕಾಲದಲ್ಲಿ ಇದನ್ನೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ತಿದ್ರು. ಆಗೇನಾದ್ರೂ ಈ ರೀತಿ ಆಗಿದ್ರೆ ನಡೆಯೋ ಕೆಲಸನೇ ಕ್ಯಾನ್ಸಲ್ ಮಾಡ್ತಿದ್ರು. ಅಂದ್ರೆ ಮದ್ವೆ ನಿಲ್ಸು ಅಂತನಾ? ಅಯ್ಯೋ, ನಾನೆಲ್ಲಿ ಹಾಗೆ ಹೇಳ್ದೆ? ನೀವೇ ಹಾಗೆ ಅರ್ಥ ಮಾಡ್ಕೊಳ್ತಿರೋದು, ನನ್ನ ತಪ್ಪಲ್ಲ. ಐಶು ಅತ್ತೆ ಹೇಳಿದ್ದು ಪೂಜೆ ಕಡೆ ಗಮನ ಕೊಡಿ ಅಂತ. ಮದ್ವೆ ನಿಲ್ಸು ಅಂತ ಅವ್ರೇನ್ ಹೇಳಿಲ್ಲ. ಏನು ನಾನಾ? ಗಮನ ಕೊಡಿ ಪೂಜೆ ಕಡೆ.